ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಈ ಪ್ರಪಂಚದಲ್ಲಿ ಇಲ್ಲಿವರೆಗೆ ಬಂದಿರತಕ್ಕಂಥ ಯಾವುದೇ ವ್ಯಕ್ತಿ ಬರೆದಿರುವ ಪುಸ್ತಕ ಓದಿ, ಅದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರಲಿ, ಯು ಕ್ಯಾನ್ ವಿನ್ ಅನ್ನುವಂಥ ಪುಸ್ತಕ ಆಗಿರಲಿ, 7 ಪ್ರಿನ್ಸಿಪಲ್ಸ್ ಆಫ್ ಸಕ್ಸಸ್ ಅನ್ನುವಂಥದ್ದಾಗಿರಲಿ, 1000 ಪುಸ್ತಕ ಬಂದಿದೆ. ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವುದು ಹೇಗೆ, ಯಾವ ಕ್ಷೇತ್ರವೇ ಆಗಿರಲಿ, ವಿದ್ಯಾಕ್ಷೇತ್ರ ಆಗಿರಲಿ, ಕೈಗಾರಿಕಾ ಕ್ಷೇತ್ರ ಆಗಿರಲಿ, ರಾಜಕೀಯ ಆಗಿರಲಿ, ಕ್ರಿಕೆಟ್ ಆಗಿರಲಿ, ಯಾವುದೇ ನಿಮ್ಮ ಗುರಿ ಇರಲಿ, ನಿಮ್ಮದು ಯಾವುದೇ ಕ್ಷೇತ್ರ ಆಗಿರಲಿ, ಯಶಸ್ಸನ್ನು ಪಡೆದುಕೊಳ್ಳುವುದು ಹೇಗೆ ಅನ್ನುವ ಪ್ರಶ್ನೆ ಬಂದಾಗ ಮೊದಲನೇ ವಿಚಾರ ಹೇಳೋದು ನಿನ್ನ ಗುರಿ ಸ್ಪಷ್ಟವಾಗಿರಲಿ. ಹಾಗಾದ್ರೆ ನಿಮ್ಮ ಗುರಿ ಏನು? ನೀವೆಲ್ಲ ಅಂದ್ಕೊಂಡಿದ್ದೀರಿ ನಮ್ಮ ಗುರಿ ಒಂದು ಡಿಗ್ರಿ, ಆಮೇಲೆ ಒಂದು ನೌಕರಿ. ಹೌದು, ಖಂಡಿತವಾಗಿಯೂ ಹೌದು. ನಿಮ್ಮ ಡಿಗ್ರಿ ಮತ್ತು ನಿಮ್ಮ ನೌಕರಿ ನಿಮ್ಮ ಗುರಿಯನ್ನು ಮುಟ್ಟುವ ಆ ಪ್ರಯಾಣದಲ್ಲಿ ನಿಮಗೆ ಸಿಗುವ ಮೈಲಿಗಲ್ಲುಗಳು ಮಾತ್ರ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಬಹಳ ಮುಖ್ಯ. ಎಕ್ಸಾಮಿನೇಷನ್ ಟೆನ್ಷನ್ ಬರೋದು, ಓದಿದ್ದು ನೆನಪಾಗದೇ ಇರೋದು, ಮತ್ತು ಫ್ರೆಂಡ್ಸ್ ಹೇಗಿರಬೇಕು, ಯಾರ ಜೊತೆ ಒಡನಾಟ ಇಟ್ಕೋಬೇಕು, ಫ್ರೀ ಟೈಮ್ ಹೇಗೆ ಕಳಿಬೇಕು, ಮೆಮೊರಿ ಪವರ್ ಯಾಕೆ ಕಡಿಮೆ ಆಗ್ತಾ ಇದೆ, ಈ ಯಾವ ಪ್ರಾಬ್ಲಮ್ಗೂ ನಿಮಗೆ ಪರಿಹಾರ ಸಿಗದೇ ಇರೋದಕ್ಕೆ ಒಂದು ಕಾರಣ ನಿಮ್ಮ ಗುರಿಯನ್ನ ಡಿಗ್ರಿ ಪಡೆದುಕೊಳ್ಳೋದು, ನೌಕರಿ ಹಿಡಿಯೋದು ಅಂತ ನೀವು ಅನ್ಕೊಂಡಿರೋದ್ರಿಂದ. ಎಕ್ಸಾಮಿನೇಷನ್ಗೋಸ್ಕರ ಓದಿದ್ರೆ ನೆನ್ಪಿಟ್ಕೊಳ್ಳೋದು ಕಷ್ಟ. ಎಕ್ಸ್ಪೆರಿಮೆಂಟ್ ಮಾಡಿ. ನಾನು ಇದನ್ನು ಏನೋ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. 1980 ಇಂದ ಹಿಡಿದು 46 ವರ್ಷಗಳ ಕಾಲ ವಿದ್ಯಾರ್ಥಿ ಸಮುದಾಯದ ಜೊತೆ ನೇರವಾಗಿ ಸಂಪರ್ಕ ಇಟ್ಕೊಂಡಿದ್ದೇನೆ ನಾನು. ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ದ ಕೂಲಿ ಹುಡುಗ, ಪೋಸ್ಟ್ ಮ್ಯಾನ್ ಆಗಬೇಕು ಅಂತಿದ್ದ ಹುಡುಗ, ಬಸ್ ಕಂಡಕ್ಟರ್ ಆಗಬೇಕು ಅಂತಿದ್ದ ಹುಡುಗ, ಫಸ್ಟ್ ಅಟೆಂಪ್ಟ್ನಲ್ಲಿ IPS ಆಫೀಸರ್ ಆದ ರವಿ ಚಂದ್ರನ್ ಅವ್ರ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ. ನಮ್ಮ ಆಶ್ರಮದಲ್ಲೇ, ನನ್ನ ಮಾರ್ಗದರ್ಶನದಲ್ಲೇ, ನನ್ನ ಕೈಯಲ್ಲಿ ಕಿವಿ ಹಿಂಡಿಸ್ಕೊಂಡೆ. ನಿಮ್ಮ ಹಾಗೇನೆ ಹಳ್ಳಿ ಕನ್ನಡ ಮೀಡಿಯಂ, ತಾಯಿಗೆ ಆಯಿ ಬರಲ್ಲ, ತಂದೆಗೆ ABCD ಬರಲ್ಲ, 2 ದಿನಕ್ಕೆ ಒಂದು ಹೊತ್ತು ತುಂಬ ಊಟ ಇಲ್ಲ, ಬಡವ ಅಂದರೆ ಅತಿ ಬಡವ. ಪೋಸ್ಟ್ ಮ್ಯಾನ್ ಕೆಲಸ ಸಿಕ್ಕಿದಾಗ ಪ್ರೈಮ್ ಮಿನಿಸ್ಟರ್ ಅದೇ ಅಂದ್ಕೊಂಡೆ. ಯಾಕೆ ಅಷ್ಟು ಬಡತನ ಇದೆ, 2 ಹೊತ್ತು ತುಂಬ ಊಟ ಮಾಡ್ಬೋದಲ್ಲ. ಆದರೆ ಆ ಹುಡುಗ ಹೇಳಿದೆ, ಲೈಫ್ ವೇಸ್ಟ್ ಆಗ್ತಾ ಇದೆ ನಿನ್ನ ಲೈಫು. ನೀನು ಹುಟ್ಟಿರೋದು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ. PM ಅಂದರೆ ಪ್ರೈಮ್ ಮಿನಿಸ್ಟರ್ ಅಂತ ಆಗುತ್ತೆ, PM ಅಂದರೆ ಪೋಸ್ಟ್ ಮ್ಯಾನ್ ಅಂತೂ ಆಗುತ್ತೆ. ನೀನು ಪೋಸ್ಟ್ ಮ್ಯಾನ್ PM ಆಗಬೇಡ, ಪ್ರೈಮ್